ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಂಕಿತಾ ಅಮರ್ ಅನಾಹಿತ ಕ್ಯಾರೆಕ್ಟ್ರಲ್ಲಿ ಇವಾಗಲೇ ನಿಮ್ಮೆಲ್ಲರ ಮನಸ್ಸು ಎಳೆದಿರೋರು ಅಂಕಿತಾ ಅಮರ್. ಇವಾಗ ನನಗೆ ಒಂದು ಗೊತ್ತಾಯಿತು, ನೆಕ್ಸ್ಟ್ ಯಾವುದೇ ಫಿಲ್ಮ್ ಟೀಮ್ನ ನಾನು ಇಂಟರ್ವ್ಯೂ ಮಾಡ್ಬೇಕಂತ ಹೋದ್ರು ಇಂಟ್ರೊಡಕ್ಷನ್ ಸ್ಕ್ರಿಪ್ಟ್ನ ನಿಮ್ಮ ಕೈಲಿ ಬರೆಸ್ಕೋಬೇಕು. ಸೊ ಬ್ಯೂಟಿಫುಲ್, ಸೊ ಬ್ಯೂಟಿಫುಲ್. ಕಣ್ಣಲ್ಲಿ ಪರ್ಫಾರ್ಮ್ ಮಾಡೋದು ಬಹುಶಃ ಅವ್ರ ಕಣ್ಣು ಅವ್ರ ಮಾತು ಕೇಳುತ್ತೆ ತುಂಬ ಚೆನ್ನಾಗಿ. ನಾನು ಆಟೋದಲ್ಲಿದ್ದೆ. ನನಗನ್ಸುತ್ತೆ ಬಹುಶಃ ಎದೆ ತುಂಬಿ ಹಾಡುವೆನು ಯಾವುದೋ ರಿಹರ್ಸಲ್ಸ್ ಅಥವಾ ಮೀಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದೆ. ಆಮೇಲೆ ಯಾರು ಇವರು, ನೀನೇನು ಭಯ ಏನು ಪಡಬೇಡ, ಒಳ್ಳೆ ಮನುಷ್ಯ, ಒಳ್ಳೆಯವರು. ವಾಟ್ ಈಸ್ ದ ಮೀನಿಂಗ್ ಆಫ್ ಕ್ವಾಲಿಟಿ? ಕ್ವಾಲಿಟಿ ಈಸ್ ಈಕ್ವಲ್ ಟು ರಕ್ಷಿತ್ ಶೆಟ್ಟಿ ಟೀಮ್. ಈ ಸಿನಿಮಾದ ಬಜೆಟ್ 6.5 crore. ಸಿನಿಮಾದಲ್ಲಿ ಎಷ್ಟು ಹೀರೋಯಿನ್ಸ್ ಇದ್ದಾರೆ? 4. ಓ ಲವ್ಲಿ. ಒಂದು ಗೆಸ್ಟ್ ಅಪಿಯರೆನ್ಸ್ ಇದೆ. ಓ ಹೌದಾ? ನೆಕ್ಸ್ಟ್ ನನ್ನ ಕ್ವೆಶ್ಚನ್ ಅದೇ ಆಗಿತ್ತು. ಸಿನಿಮಾದಲ್ಲಿ ಒಬ್ರು ದೊಡ್ಡ ಸ್ಟಾರ್ ನಟ ಗೆಸ್ಟ್ ಅಪಿಯರೆನ್ಸ್ ಕೊಟ್ಟಿದ್ದಾರೆ ಅಂತ ಕೇಳ್ಪಟ್ವಿ, ಯಾರದು? ರಿತಿಕ್ ರೋಷನ್. ಓ ಮೈ ಗಾಡ್, ಅಮೇಜಿಂಗ್. ಹಾಗೆ ಹಿಮಾಲಯಕ್ಕೆ ಹೋಗ್ಬೇಕನ್ನೋ ಪ್ಲಾನ್ ಇತ್ತು, ಅಲ್ಲಿಗೆ ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇಲ್ಲೇ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ. ಬ್ರೇಕಿಂಗ್ ನ್ಯೂಸ್ ಜಮಾನದಲ್ಲಿ ಇದ್ದೀವಿ. ಎಲ್ಲ ಚಾನೆಲ್ಸಲ್ಲೂ ನಮ್ಮಲ್ಲೇ ಮೊದಲು ಎಕ್ಸ್ಕ್ಲೂಸಿವ್ ಅಂತ ನೋಡ್ತೀವಿ, ಬಟ್ ಇದು ಹಾಗಾಗಬಾರ್ದು. ನಿಜವಾಗ್ಲೂ ಇದು ನಮ್ಮಲ್ಲೇ ಮೊದಲು ಆ್ಯಂಡ್ ಎಕ್ಸ್ಕ್ಲೂಸಿವ್ ಆಗಿರಬೇಕು. ಇಬ್ಬನಿ ತಬ್ಬಿದ ಇಳೆಯಲಿ ಸಿನಿಮಾದ ಬಗ್ಗೆ ಎಲ್ಲೂ ನೀವು ಹಂಚ್ಕೊಂಡಿಲ್ದೇ ಇರೋ ಒಂದು ವಿಷಯ ಹೇಳಿ ನಮಗೆ, ಅಂಕಿತಾ ಅವರೇ. ಚೆನ್ನಾಗಿದೆ. ಇಬ್ಬನಿ ತಬ್ಬಿದ ಇಳೆಯಲ್ಲಿ ಪಾರ್ಟ್ 2. ಇಬ್ಬನಿ ತಬ್ಬಿದ ಇಳೆಯಲಿ ರವಿ ತೇಜ ಕಣ್ಣ ತೆರೆದು ಬಾನ ಕೋಟಿ ಕಿರಣ ಇಳಿದು ಬಂತು ಭೂಮಿಗೆ. ಈ ಹಳೆ ರಶ್ಮಿ ಸಿನಿಮಾದ ಕನ್ನಡ ಹಾಡನ್ನು ಕೇಳ್ತಿದ್ದ ಹಾಗೆ 2024 ನಿಮಗೇನು ನೆನಪಾಗ್ತಿದೆಯೋ ನನ್ನ ಮೈಂಡಲ್ಲೂ ಅದೇ ಇದೆ. ಇಬ್ಬನಿ ತಬ್ಬಿದ ಇಳೆಯಲಿ. ಫಸ್ಟ್ ಆಫ್ ಆಲ್ ಟೈಟಲ್ಲೇ ಎಷ್ಟು ಕ್ಯಾಚಿ ಆಗಿದೆ ಅಂದರೆ, ಟೈಟಲ್ ಕೇಳ್ತಿದ್ದ ಹಾಗೆ ನಮಗೆ ಗೊತ್ತು ದಟ್ ಇದೊಂದು ಖಂಡಿತ ಫೀಲ್ ಗುಡ್ ಸಿನಿಮಾ ಆಗಿರುತ್ತೆ ಅಂತ. ಸಿನಿಮಾದ ಟ್ರೈಲರ್ ಕೂಡ ಅಷ್ಟೇ ಫೀಲ್ ಗುಡ್ ಫ್ಯಾಕ್ಟರಿಂದ ತುಂಬಿದೆ. ಬಟ್ ಹೋಗ್ತಾ 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 ಓಕೆ ಎಲ್ಲವೂ ಚೆನ್ನಾಗಿದೆ, ಹೀರೋ ಹೀರೋಯಿನ್ ಒಂದಾಗ್ತಾರೆ ಅಂತಿದ್ದ ಹಾಗೆ ಮತ್ತೊಬ್ಬ ಹೀರೋಯಿನ್ನ ಎಂಟ್ರಿ ಆಗುತ್ತೆ. ಏನು ಸಾಕಷ್ಟು ಚೇಂಜಸ್. ಇದನ್ನು ನೋಡ್ತಿದ್ದ ಹಾಗೆ ಥಿಯೇಟ್ರಲ್ಲಿ ನೋಡಬೇಕು ಈ ಸಿನಿಮಾನ ಅಂತ ಖಂಡಿತ ಅನಿಸುತ್ತೆ. ಮ್ಯೂಸಿಕ್ಕಿಂದ ಹಿಡಿದು, ಸ್ಟಾರ್ ಕಾಸ್ಟಿಂದ ಹಿಡಿದು, ನಟನೆಯಿಂದ ಹಿಡಿದು ಎವ್ರಿಥಿಂಗ್ ಇಸ್ ಟಾಪ್ ನಾಚ್ ಅಂತ ಟ್ರೈಲರ್ ನಮ್ಗೆ ಏನಂದರೆ ಹೇಳ್ತಾರಲ್ಲ, ಇಟ್ಸ್ ಅ ಗ್ಲಿಮ್ಸ್ ಇನ್ ಟು ದ ಫಿಲ್ಮ್ ಅಂತ. ಈ ಗ್ಲಿಮ್ಸ್ ಅಂತೂ ತುಂಬ ಅದ್ಭುತವಾಗಿದೆ. ಸೊ ಸಿನಿಮಾ ನೋಡೋದಕ್ಕೆ ನಾವು ಸೆಪ್ಟೆಂಬರ್ 5ನೇ ತಾರೀಕುವರೆಗೂ ಕಾಯಬೇಕಾಗತ್ತೆ, ಆದರೆ ಸಿನಿಮಾ ತಂಡನ ಮಾತಾಡ್ಸೋದಕ್ಕೆ ಹೆಚ್ಚು ಕಾಯಬೇಕಾಗಿಲ್ಲ. ಟು ಬಿಗಿನ್ ವಿತ್ ವಿಹಾನ್ ಅವರೇ, ನಮಸ್ಕಾರ, ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಅಸ್. ಅಬ್ಸಲ್ಯೂಟ್ ಪ್ಲೆಷರ್. ಆ್ಯಂಡ್ ಅಂಕಿತಾ ಅಮರ್ ಅವರೇ, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ದ ಶೋ. ಅಫ್ಕೋರ್ಸ್ ನಾವು ಇನ್ಸ್ಟಾಗ್ರಾಮಲ್ಲಿ ಪರಿಚಿತರು, ಮುಖತಃ ಇವಾಗ ಭೇಟಿ ಮಾಡ್ತಾ ಇದ್ದೀವಿ. ಆ್ಯಂಡ್ ಮಯೂರಿ ನಟರಾಜ ಅವರೇ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೊ ಮಚ್. ಸಿನಿಮಾದಲ್ಲಿನ ನಿಮ್ಮ ಪಾತ್ರದ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಳ್ಳೋ ಆಸೆ ಟ್ರೈಲರ್ನ ನೋಡಿದ ಮೇಲೆ ಆಗಿದೆ ನಮಗೆ. ಸೊ ವಿಹಾನ್ ಅವರೇ, ನಮಗೆ ಅಂಕಿತಾ ಅಮರ್ನ ಇಂಟ್ರೊಡ್ಯೂಸ್ ಮಾಡಿಕೊಡಿ. ನಾನು ಆ್ಯಂಕರಿಂಗ್ ಮಾಡಿಲ್ಲ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಂಕಿತಾ ಅಮರ್ ಅನಾಹಿತ ಕ್ಯಾರೆಕ್ಟ್ರಲ್ಲಿ ಇವಾಗಲೇ ನಿಮ್ಮೆಲ್ಲರ ಮನಸ್ಸು ಎಳೆದಿರೋರು ಅಂಕಿತಾ ಅಮರ್. ಸ್ವೀಟೆಸ್ಟ್ ಅಂಡ್ ಶಾರ್ಟೆಸ್ಟ್ ಇಂಟ್ರೊಡಕ್ಷನ್. ಇವಾಗ ಅಂಕಿತಾ ಅಮರ್ ಮಯೂರಿ ನಟರಾಜ ಅವ್ರನ್ನ ಹೇಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾರೆ ನೋಡೋಣ. ಅಂಕಿತಾ ಆಂಕರಿಂಗ್ ಮಾಡಿದ್ದಾರೆ. ಹೌದು, ಮಯೂರಿ ನಟರಾಜ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡೋದಕ್ಕೆ 2 ಥರದಿದೆ. ಒಂದು ಆ್ಯಸ್ ಅ ಪರ್ಸನ್, ಆ್ಯಸ್ ಎನ್ ಆರ್ಟಿಸ್ಟ್. ನಾನು ತುಂಬ ಅಡ್ಮೈರ್ ಮಾಡಿದಂಥ ಕೆಲವ್ರು ನಟಿಯರಲ್ಲಿ ಅವರು ಒಬ್ಬರು. ಒಂದೇ ದಿನ ನನಗೆ ಅದು ಬೇಡ, ಅದು ಹೇಳೋದು ಬೇಡ ಅಂತಂದರೆ, ನನಗೆ ಒಂದು ದಿನ ಅಂತ ಹೇಳಲ್ಲ, ಒಂದು ಮೊಮೆಂಟಲ್ಲಿ ಹತ್ತಿರದಲ್ಲೇ ಕೂತ್ಕೊಂಡು ಅವ್ರು ಮಾಡಿದಂಥ ಅಭಿನಯ ನಾನು ನೋಡೋ ಒಂದು ಅದೃಷ್ಟ ಸಿಕ್ತು. ಆ್ಯಂಡ್ ನಾನು ಹೇಳ್ತೀನಿ, ವಂಡರ್ಫುಲ್ ಆರ್ಟಿಸ್ಟ್ ಅವರು, ಒಳ್ಳೆ ನಟಿ. ಯಾವ ರೀತಿ ಅಂದರೆ, ಅವ್ರು ಹೇಳ್ದ ಹಾಗೆ ಅವ್ರ ಫೇಶಿಯಲ್ ಮಸಲ್ ಕೇಳುತ್ತೆ. ಅವ್ರಿಗೆ ಅದು ಗೊತ್ತಿದೆಯೋ ಅಲ್ವೋ ನನಗದು ಗೊತ್ತಿಲ್ಲ. ಅಂತಂದರೆ ಅವ್ರಿಗೆ ಇದನ್ನು ಮೂವ್ ಮಾಡಬೇಕಂದ್ರೆ ಇದನ್ನು ಮೂವ್ ಮಾಡ್ತಾರೆ, ಇದನ್ನು ಮೂವ್ ಮಾಡಬೇಕಂದ್ರೆ ಈ ಪಾರ್ಟ್ ಮೂವ್ ಮಾಡ್ತಾರೆ. ಆ್ಯಂಡ್ ನನಗೆ ಅದನ್ನು ನಾನು ಕ್ಯಾಪ್ಚರ್ ಮಾಡಿದ್ದೀನಿ ನನ್ನ ಕಣ್ಗಳಲ್ಲಿ. ನನಗೆ ತುಂಬಾ ಖುಷಿ ಕೊಟ್ಟಂಥ ದಿನ ಅವ್ರ ಜೊತೆ ಕೆಲಸ ಮಾಡಿದ್ದು. ಆ ಒಂದು ನಟಿಯಾಗಿ ನಾನು ಅದನ್ನು ತುಂಬ ಅಡ್ಮೈರ್ ಮಾಡ್ತೀನಿ ಆ್ಯಂಡ್ ಇನ್ಸ್ಪೈರ್ ಆಗ್ತೀನಿ. ಇನ್ನೊಂದು ರಾಧೆಯಾಗಿ ಅಂತ ಹೇಳಬೇಕಂತಂದರೆ, ಅಡೋರಬಲ್ ಅಂತ ಹೇಳ್ತಾರೆ ಅಲ್ವಾ, ಒಂಥರ ಅಕ್ಕರೆ ಮೂಡೋ ಅಂಥ ಪಾತ್ರಧಾರಿ. ಪ್ರೀತಿ ಅಂತ ಅಂದರೆ ಅವಳು ಹಾಗೆ ಮುಳುಗಿ ಅದರಲ್ಲಿ ಈಜಿ, ಅದರಲ್ಲಿ ಎದ್ದು ಹೋರಾಟ ಮಾಡಿ ಏನು ಮಾಡೋದಕ್ಕೂ ರೆಡಿಯಾಗಿರೋ ಅಂಥ ಹುಡುಗಿ. ಬಹುಶಃ ರಾಧೆ ಅಂದರೆ ಎಲ್ಲ ಹುಡುಗಿರು ಒಂದು ವಯಸ್ಸಿಗೆ ಬಂದಾಗ ಪ್ರೀತಿಯನ್ನು ನೋಡೋ ರೀತಿ ಇರುತ್ತೆ ಅಲ್ವಾ, ಆ ವಯಸ್ಸಿಗೆ ರಾಧೆ ಬಂದಾಗ ಅವಳ ಪ್ರೀತಿ ತುಂಬ ವಿಭಿನ್ನವಾಗಿದೆ, ಆಮೇಲೆ ತುಂಬ ಆಳವಾಗಿದೆ.
ಆಮೇಲೆ ಅದರಲ್ಲಿ ಆಸೆ ಇದೆ, ಅದರಲ್ಲಿ ಕನಸುಗಳಿದೆ, ಅದರಲ್ಲಿ ಆಕಾಂಕ್ಷೆಗಳಿದೆ. ಅದರಲ್ಲಿ ಹೇಗೆ ರಾಧೆ ಒಂದು ಕೃಷ್ಣನನ್ನು ಆರಾಧಿಸ್ತಾಳೋ ಹಾಗೆ ಆರಾಧನೆ ಮಾಡುವಂಥ ಭಾವ ಇದೆ. ಒಟ್ಟಾರೆ ಹೇಳಬೇಕು ಅಂತಂದರೆ ಶಿ ಈಸ್ ಅ ಸೆಲೆಬ್ರೇಷನ್. ಅವಳ ಜೀವನವನ್ನು ಅವಳು ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾಳೆ. ಜೀವನದಲ್ಲಿ ಎಂಥ ಸಿಚುವೇಶನ್ಗೆ ಹಾಕಿದ್ರೂ ಕೂಡ ಆ ಒಂದು ಸಿಚುವೇಶನ್ಗೆ ಎಷ್ಟು ಭಾಗಿಯಾಗಬೇಕೋ ಅನ್ನೋದು ಅವಳಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಸೊ ಇದು ಅವಳ ಪಾತ್ರದ ಪರಿಚಯ. ಇವಾಗ ನನಗೆ ಒಂದು ಗೊತ್ತಾಯ್ತು, ನೆಕ್ಸ್ಟ್ ಯಾವುದೇ ಫಿಲ್ಮ್ ಟೀಮ್ನ ನಾನು ಇಂಟರ್ವ್ಯೂ ಮಾಡ್ಬೇಕಂತ ಹೋದ್ರು ಇಂಟ್ರೊಡಕ್ಷನ್ ಸ್ಕ್ರಿಪ್ಟ್ನ ನಿಮ್ಮ ಕೈಲಿ ಬರೆಸ್ಕೋಬೇಕು. ಥ್ಯಾಂಕ್ ಯು. ಮಯೂರಿ ನಟರಾಜ ಅವರೇ, ವಿಹಾನ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿ. ವಿಹಾನ್ ಅವರು ಸಿಡ್ ಅನ್ನೋ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ಸೊ ಸಿಡ್ ಅನ್ನೋ ಪಾತ್ರ ಬಂದು ಇಟ್ ಈಸ್ ಅ ವೆರಿ ಹ್ಯೂಮನ್ ಕ್ಯಾರೆಕ್ಟರ್. ಯೂಶ್ವಲಿ ಹುಡುಗರಲ್ಲಿ ಎಮೋಷನ್ಸ್ ಹೆಚ್ಚಿಗೆ ತೋರಿಸಲ್ಲ, ಯೂಶ್ವಲಿ ಆ್ಯಕ್ಷನ್ಸ್ ಜಾಸ್ತಿ ತೋರಿಸ್ತಾರೆ. ಬಟ್ ಒಬ್ಬ ಹುಡುಗನಲ್ಲಿರುವಂಥ ಎಮೋಷನ್ಸ್, ಆ ವಲ್ನರಬಿಲಿಟೀಸ್ನ ತುಂಬ ಬ್ಯೂಟಿಫುಲ್ಲಾಗಿ ಪಿಕ್ಚರೈಸ್ ಮಾಡಿರೋಂಥ ಆ್ಯಂಡ್ ಎಕ್ಸ್ಪ್ರೆಸ್ ಮಾಡಿರೋಂಥ ಪಾತ್ರ. ಆ್ಯಂಡ್ ಬಹುಶಃ ಈ ಥರ ವಲ್ನರಬಿಲಿಟೀಸ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆ್ಯಸ್ ಅನ್ ಆರ್ಟಿಸ್ಟ್ ವಿಹಾನ್ ಅವರೇ ಮಾಡಬೇಕಿತ್ತು ಅಂತ ಕಾಣುತ್ತೆ. ಬಿಕಾಸ್ ಈಗಾಗಲೇ ಅವ್ರ ಪಂಚತಂತ್ರ ಸಿನಿಮಾ ನೋಡಿದ್ದೀವಿ, ಅದಕ್ಕೂ ಇದಕ್ಕೂ ಎರಡು ಪೋಲರ್ ಆಪೋಸಿಟ್ ಕ್ಯಾರೆಕ್ಟರ್ಸ್. ಆ್ಯಂಡ್ ಆ ಆ್ಯಕ್ಟಿಂಗ್ ರೇಂಜ್ ಅವ್ರು ಎಕ್ಸಿಬಿಟ್ ಮಾಡಿರೋದು ಬಹುಶಃ ಸುಮಾರಷ್ಟು ಜನಕ್ಕೆ ಇದು ಅವರೇನಾ ಅಂತಲೂ ಡೌಟ್ ಆಗ್ಬೋದೇನೋ ಈ ಸಿನಿಮಾ ನೋಡಿ. ಅಷ್ಟು ಬ್ಯೂಟಿಫುಲ್ಲಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಕಣ್ಣಲ್ಲಿ ಪರ್ಫಾರ್ಮ್ ಮಾಡೋದು ಬಹುಶಃ ಅವ್ರ ಕಣ್ಣು ಅವ್ರ ಮಾತು ಕೇಳುತ್ತೆ ತುಂಬ ಚೆನ್ನಾಗಿ. ಸೊ ಆ್ಯಂಡ್ ಆಲ್ಸೋ ಅದರ್ ದೆನ್ ದಟ್ ಆ್ಯಸ್ ಅನ್ ಆರ್ಟಿಸ್ಟ್ ಅವ್ರ ವರ್ಕ್ ಎಥಿಕ್, ಅವ್ರ ಡಿಸಿಪ್ಲಿನ್ ಆ್ಯಂಡ್ ಅವ್ರ ಲೈಫ್ ಸ್ಟೈಲ್ ಅದು ಬಹುಶಃ ವೆರಿ ಇನ್ಸ್ಪೈರಿಂಗ್. ನನಗೆ ಪರ್ಸ್ನಲ್ ಆಗಿ ಇಟ್ ಇಸ್ ಸಮಥಿಂಗ್ ಟು ಟೇಕ್ ಹೋಮ್. ಆ ಡೆಡಿಕೇಶನ್ I think it will take him to places. And also very generous and giving as a person. As an artist, ಒಬ್ಬ ಕೋ-ಆ್ಯಕ್ಟರ್ಗೆ ಎಷ್ಟು ಸಪೋರ್ಟ್ ಮಾಡಬೇಕು, ಅವ್ರಿಗೆ ಎಷ್ಟು ಕಂಫರ್ಟಬಲ್ ಆಗಿ ಅವ್ರು ಪರ್ಫಾರ್ಮ್ ಮಾಡೋಕ್ಕೆ ನಾನು ಏನು ಮಾಡ್ಬೋದು ಇಸ್ ಕಾನ್ಸ್ಟೆಂಟ್ಲಿ ಥಿಂಕಿಂಗ್ ದಟ್. ಸೊ ದಟ್ ಇಸ್ ಹೌ ವಿಹಾನ್ ಇಸ್. ಆ್ಯಂಡ್ ಸಿಡ್ is very beautiful character. I think one of the very beautiful male characters. ಸೊ ನೀವೆಲ್ಲರೂ ಟೇಕ್ಅವೇಸ್ ಬಗ್ಗೆ ಮಾತಾಡಿದ್ರಿ, ಯಾರ್ಯಾರಿಂದ ಇಂಡಿವಿಜುವಲಿ ಏನೇನು ತಗೋಬಹುದು, ಏನೇನು ಕಲಿಬಹುದು ಅಂತ. ಕೋಇನ್ಸಿಡೆಂಟಲಿ ಸಿನಿಮಾ ಸೆಪ್ಟೆಂಬರ್ 5ನೇ ತಾರೀಕು ರಿಲೀಸ್ ಆಗ್ತಿದೆ, ವಿಚ್ ಇಸ್ ದ ಟೀಚರ್ಸ್ ಡೇ. ಅವತ್ತು ಟೀಚರ್ ಅಂದರೆ ಸ್ಕೂಲ್ಸಲ್ಲಿ ಕಾಲೇಜಸಲ್ಲಿ ಪಾಠ ಮಾಡಿದವ್ರು ಮಾತ್ರ ಅಲ್ಲ, ಪ್ರತಿಯೊಬ್ಬರಿಂದನೂ ನಮ್ಗೇನೋ ಒಂದು ಟೇಕ್ಅವೇ ಇದ್ದೇ ಇರುತ್ತೆ. ಗುರುಗಳಾಗಿ ಸಾಕಷ್ಟು ಜನ ನಮ್ಮ ಜೀವನಕ್ಕೆ ಬಂದು ಹೋಗ್ತಾರೆ. ಸೊ ಎಸ್, ಟು ಬಿಗಿನ್ ವಿತ್ ಮಯೂರಿ ಅವರೇ, ನಿಮ್ಮಿಂದ ಸ್ಟಾರ್ಟ್ ಮಾಡೋಣ. ಇಬ್ಬನಿ ತಬ್ಬಿದ ಇಳೆಯಲ್ಲಿ ಈ ಸಿನಿಮಾದ ಬಗ್ಗೆ ಫಸ್ಟ್ ಎವರ್ ಫೋನ್ ಕಾಲ್ ನಿಮಗೆ ಯಾರಿಂದ ಯಾವಾಗ ಬಂತು? ನೀವು ಎಲ್ಲಿದ್ರಿ, ಏನು ಮಾಡ್ತಿದ್ರಿ? ನನಗೆ ಆ್ಯಕ್ಚುಲಿ ಮೆಸೇಜ್ ಬಂದಿತ್ತು. ಫಸ್ಟ್ ನನಗೆ ಮೆಸೇಜ್ ಬಂದಿದ್ದು ಫ್ರಮ್ ಅಕ್ಷಯ್ ಬಿಂದುಸಾಗರ್ ಅಂತ. ದಟ್ ಬಾಯ್ ಹ್ಯಾಸ್ ಡಿಸೈನ್ ದ ಟೈಟಲ್ ಇಬ್ಬನಿ ತಬ್ಬಿದ ಇಳೆಯಲ್ಲಿ. ಸೊ ಅವ್ರಿಗೆ ಚಂದ್ರಜಿತ್ ಅವರು ಈ ಥರ ಮಯೂರಿ ಅವ್ರದ್ದು ಕಾಂಟ್ಯಾಕ್ಟ್ ಬೇಕಿದೆ ಅಂತ ಹೇಳಿ ಕೇಳಿದರು. ಸೊ ಅಕ್ಷಯ್ ಅವರು ನನಗೆ ಮೆಸೇಜ್ ಮಾಡಿ, ಅಕ್ಕ ಈ ಥರ ಕೇಳ್ತಾ ಇದ್ದಾರೆ, ಕೊಡ್ಬೋದಾ, ಮಾತಾಡ್ತೀರಾ ಅಂತ. ಸರಿ ಅಂತ. ಆ ಟೈಮಲ್ಲಿ ನಾನು ಹೊಯ್ಸಳ ಶೂಟಿಂಗಲ್ಲಿದ್ದೆ. ಸೊ ಅವಾಗ ಚಂದ್ರಜಿತ್ ಅವ್ರದ್ದು ಮೆಸೇಜ್ ನನಗೆ ಬಂದಿದ್ದು, ಈ ಥರ ಇಬ್ಬನಿ ತಬ್ಬಿದ ಇಳೆಯಲ್ಲಿ ಅಂತ ಸಿನಿಮಾ, ಆ್ಯಂಡ್ ಒನ್ ಆಫ್ ದ ಸೆಕೆಂಡ್ ಲೀಡ್ ಕ್ಯಾರೆಕ್ಟರ್ಸ್ಗೆ ವಿ ಆರ್ ಲುಕಿಂಗ್ ಫಾರ್. ಸೊ ನೀವು ಆದಾಗ ಪ್ಲೀಸ್ ಬನ್ನಿ ಅಂತ. ಸೊ ದಟ್ ವಾಸ್ ದ ಪ್ರಾಸೆಸ್ಸಲ್ಲಿ ಎಷ್ಟೊಂದು ಮೊಮೆಂಟ್ಸ್ಗಳು ಕ್ರಿಯೇಟ್ ಆದರೂ ಯೂಶ್ವಲಿ ಐ ಬಿಲೀವ್ ದಟ್ ಆ ಫಸ್ಟ್ ಕಾಲ್, ಫಸ್ಟ್ ಮೆಸೇಜ್ ನಾವು ಯಾರೂ ಮರೆಯಲ್ಲ. ಇನ್ಫ್ಯಾಕ್ಟ್ ಇಬ್ಬನಿ ತಬ್ಬಿದ ಎಳೆಯಲ್ಲಿ ಟೀಮ್ನ ಮಾತಾಡಿಸೋ ಅವಕಾಶ ನನಗೆ ಬಂದಾಗ ನಾನು ಡೆಂಗ್ಯೂ ಬಂದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೆ. ಸೊ ನೆಕ್ಸ್ಟ್ ವೀಕ್ ಮಾಡ್ಬೋದಾ ಪ್ಲೀಸ್, ಐ ಡು ನಾಟ್ ವಾಂಟ್ ಟು ಮಿಸ್ ಔಟ್ ಅಂತಂದಿದ್ದೆ. ನಾನು ಹೇಳಿದ್ನಲ್ಲ, ಫಸ್ಟ್ ಕಾಲ್ ಫಸ್ಟ್ ಮೆಸೇಜ್ ಈಸ್ ಆಲ್ವೇಸ್ ಮೆಮೊರಬಲ್. ವಿಹಾನ್ ಅವರೇ, ನಿಮಗೆ ನೀವೇನು ಮಾಡ್ತಿದ್ರಿ ಫಸ್ಟ್ ಕಾಲ್ ಅಥವಾ ಮೆಸೇಜ್ ಬಂದಾಗ? ಎಲ್ಲಿದ್ರಿ? ನಾನು ಸ್ಟಾರ್ಬಕ್ಸಲ್ಲಿ ಕಾಫಿ ಕುಡಿತಾರೆ. ಇನ್ನೊಬ್ಬರು ಬಂದಿದ್ರು ಆವಾಗ, ಅನಿಲ್ ಅಂತ. ಅವ್ರದ್ದು ಸ್ಕ್ರಿಪ್ಟ್ ಡಿಸ್ಕಷನ್ ಶುರುವಾಗಿತ್ತು. ಆವಾಗ ಚಂದ್ರಜಿತ್ ಬೆಳ್ಳಿಯಪ್ಪ ಅವರು ನನಗೆ ಒಂದು ಮೆಸೇಜ್ ಕಳಿಸಿದ್ರು. ಸೊ ಹಾಗೆ ಅವಾಗ ಕಾಫಿ ಕುಡಿತು. ಓ ಲವ್ಲಿ. ಸಾಂಕಿತ ಅವರೇ? ನಾನು ಆಟೋದಲ್ಲಿದ್ದೆ. ಹಾಂ, ನನಗನ್ಸುತ್ತೆ ಬಹುಶಃ ಎದೆ ತುಂಬಿ ಹಾಡುವೆನು ಯಾವುದೋ ರಿಹರ್ಸಲ್ಸ್ ಅಥವಾ ಮೀಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದೆ. ಆ್ಯಕ್ಚುಲಿ ಆಫೀಸ್ ಹತ್ರ ಇರೋ ಈ ಜಂಕ್ಷನ್ ಹತ್ರನೇ ಆಟೋದಲ್ಲಿ ಇದ್ದಿದ್ದು ನಾನು. ನನಗೆ ಕಾವ್ಯ ಅನ್ನೋರು ಕಾಲ್ ಮಾಡಿದ್ರು. ಅವರು ದ ಬಿಗ್ ಲಿಟಲ್ ಅಂತ ಅನ್ನೋ ಒಂದು ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಅವರು ಕಾಲ್ ಮಾಡಿ, ಈ ಥರ ನನ್ನ ಒಬ್ಬ ಸ್ನೇಹಿತ ಕೇಳ್ತಾ ಇದ್ದಾನೆ, ನಿನ್ನ ನಂಬರ್ನ ಪಾಸ್ ಮಾಡಬಹುದಾ ಅಂತ ಅಂದರು. ಆಮೇಲೆ ಯಾರು ಇವರು? ನನಗೆ ನೀನೇನು ಭಯ ಏನು ಪಡಬೇಡ, ಒಳ್ಳೆ ಮನುಷ್ಯ, ಒಳ್ಳೆಯವರು, ನಂಬರ್ ಕಳಿಸ್ತೀನಿ, ಒಳ್ಳೆಯವರು, ಯಾವುದೋ ಸಿನಿಮಾ ಇದೆಯಂತೆ, ಸಿನಿಮಾದ ಬಗ್ಗೆ ಮಾತಾಡಬೇಕಂತೆ ಅಂತ ಹೇಳಿದ್ರು. ಸರಿ ಆಯಿತು ಕಳಿಸಿ ಅಂತ ಹೇಳಿದೆ. ಅದಾದಮೇಲೆ ಚಂದ್ರಜಿತ್ ಸರ್ ನನಗೆ ಮೆಸೇಜ್ ಮಾಡಿದ್ರು,
ದಿಸ್ ಇಸ್ ಚಂದ್ರಜಿತ್ ಹಿಯರ್, ಕಾವ್ಯ ಅವ್ರು ನಿಮ್ಮ ಹತ್ರ ಮಾತಾಡಿದ್ದಾರೆ ಅಂತ ಕಾಣಿಸುತ್ತೆ ಅಂತ. ಐ ವಾಸ್ ಲೈಕ್ ಎಸ್ ಅಂದ್ಬಿಟ್ಟು ಹಿಂಗೆ ಕಳಿಸ್ದೆ ಅಷ್ಟೇ. ಅಲ್ಲಿಂದ ಶುರು ಆಯಿತು. ಆ್ಯಂಡ್ ದ ರೆಸ್ಟ್ ಇಸ್ ಹಿಸ್ಟ್ರಿ. ಸೊ ಟ್ರೈಲರ್ಗೆ ಅಮೇಝಿಂಗ್ ಆಗಿರೋ ರೆಸ್ಪಾನ್ಸ್ ಬಂದಿದೆ. ಕಮೆಂಟ್ ಸೆಕ್ಷನ್ ಎಲ್ಲ ಓದ್ತೀರಾ ನೀವು? ಲೈಕ್ ಡು ಯು ಹ್ಯಾವ್ ದಟ್ ಮಚ್ ಆಫ್ ಟೈಮ್ ಇವಾಗ ಪ್ರಮೋಷನ್ಸ್ ಮಧ್ಯೆ? ಎಸ್ ನೋ ನೋ ಓಕೆ ಓಕೆ. ಟ್ರೈಲರ್ ಏನು ಅಲ್ಲಿ ಶಂಕರನಾಗ್ ಥಿಯೇಟ್ರಲ್ಲಿ ಟ್ರೈಲರ್ ನೋಡಿದ್ವಿ ಅಷ್ಟೇ. ಅದಾದ್ಮೇಲೆ ಪ್ರಮೋಷನ್ಸಲ್ಲೇ ಓಡಾಡ್ತಿದ್ದೀವಿ ನಾವು. ಒಳ್ಳೇದಾಯ್ತು ಆ್ಯಕ್ಚುಲಿ, ಬಿಕಾಸ್ ನಿಮ್ಮ ಪರವಾಗಿ ನಾನು ಓದಿದ್ದೀನಿ, ಓದಿ ಬೆಸ್ಟ್ 5 ಕಮೆಂಟ್ಸ್ನ ಲಿಸ್ಟ್ ಮಾಡಿದ್ದೀನಿ ನಾನು. ಸೊ ಅದಕ್ಕೆ ನಿಮ್ಮ ರಿಯಾಕ್ಷನ್ ಬೇಕು ನನಗೆ. ಓಕೆ, ಮೋಹನ್ ಯಾದವ್ ಅವ್ರನ್ನವರು ಕಮೆಂಟ್ ಮಾಡ್ತಾರೆ, ಫೈನಲಿ ಅ ಮೂವಿ ವಿತೌಟ್ ಬ್ಲಡ್ ಆ್ಯಂಡ್ ಬುಲೆಟ್ಸ್. ನವಡೇಸ್ ಇಟ್ಸ್ ಓನ್ಲಿ ವೈಲೆನ್ಸ್ ಶೋಡೌನ್ ಇನ್ ಮೂವೀಸ್ ವಿಚ್ ಇಸ್ ಕ್ರಿಯೇಟಿಂಗ್ ಅ ಟಾಕ್ಸಿಕ್ ಅಟ್ಮಾಸ್ಫಿಯರ್. ಇದು ನಾನು ಪಂಚತಂತ್ರ ಮಾಡಬೇಕಾದ್ರೆ ಅದು ಮಾಡಾದ್ಮೇಲೆ ನಾನು ಇವ್ರು ತುಂಬ ಚೆನ್ನಾಗಿ ಹಾಕಿದ್ದಾರೆ ಕಮೆಂಟ್. ನಂದು ಮೈಂಡಲ್ಲೂ ಅದೇ ಇದ್ದಿದ್ದು. ಎನಿ ಡೇ ನಾನು ಬಾಡಿ ಬಿಲ್ಡ್ ಮಾಡ್ಬೋದು, ಎನಿ ಡೇ ಕಮರ್ಷಿಯಲ್ ಸ್ಕ್ರಿಪ್ಟ್ಸ್ ಲೈಕ್ ಆ ಥರ ಆ್ಯಕ್ಷನ್ ಮೂವೀಸ್ ನಾನು ಮಾಡ್ಬೋದು. ನನಗೆ ಬರ್ತಿದ್ದಿದ್ದು ಮೂವಿಗಳು ಸಿಕ್ಕಾಬಟ್ಟೆ ಮಾಸ್ ಮೂವೀಸೇ ಬರ್ತಾಯಿತ್ತು. ಯಾಕೆಂದರೆ ಪಂಚತಂತ್ರ ಇಡೀ ಸಿನಿಮಾ 2.5 hours ಆ್ಯಡ್ ಎಂಟರ್ಟೈನ್ಡ್ ಹೋಲ್ ಆಡಿಯನ್ಸ್ ಇದು. ಸೊ ಅದಕ್ಕೆ ನಾನು ಅದನ್ನು ಸೈಡಲ್ಲಿಟ್ಟೆ. ಇಲ್ಲ ಒಂದು ಪರ್ಫಾರ್ಮೆನ್ಸ್ ಡ್ರಿವನ್ ಮಾಡಬೇಕು. ಯಾಕೆಂದರೆ ನಾನೇನು ಸ್ಟಾರ್ ಅಲ್ಲ. ಸೊ ಬಿಗಿನಿಂಗಲ್ಲಿ ನೀವು ಸ್ಟಾರ್ ಆಗದೇ ಒಬ್ಬ ಮಾಡ್ತಿರ್ತಾನೆ ಅಂದರೆ ಒಂದು ಕ್ಷಮೆ ಇರುತ್ತೆ. ಜನಗಳು ಏನೇ ಮಾಡಿದ್ರು, ಯಾವ ಥರ ಸ್ಕ್ರಿಪ್ಟ್ ತೊಗೊಂಡ್ರು ಒಂದು ಇದು ಮಾಡ್ತಾರೆ, ಕ್ಷಮಿಸ್ತಾರೆ ಏನೋ ತಪ್ಪು ಮಾಡಿದ್ರೆ. ಅದೇ ನೀವು ಸಡನ್ನಾಗಿ ಸ್ಟಾರ್ ಆದಮೇಲೆ ನೀವು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋದರೆ ಫ್ಯಾನ್ ಫಾಲೋವರ್ಸ್ ತೊಗೊಳ್ಳಲ್ಲ. ಇಲ್ಲ ನಾವು ನಮ್ಮ ಅಣ್ಣನ ಅಥವಾ ನಮ್ಮ ಬಾಸ್ ನಾವು ಹಂಗೆ ನೋಡೋಕ್ಕೆ ಇಷ್ಟಪಡ್ತೀವಿ, ಇದೇನಿದು ಹಿಂಗೆ ಮಾಡಿಸ್ಬಿಟ್ಟಿದೆ, ಆ ಥರ ಬರುತ್ತೆ. ಸೊ ನನಗೆ ಆ ಅವಕಾಶ ಇತ್ತು. ಸೊ ಅದಕ್ಕೆ ನಾನು ಪರ್ಫಾರ್ಮೆನ್ಸ್ ಡ್ರಿವನ್ ಒಂದು 2-3 ಮಾಡಬೇಕು. ಅದು ಮಾಡಾದ್ಮೇಲೆ ನಾನು ಯಾವುದಾದ್ರೂ ಮಾಡ್ಬೋದು ಮಾಸ್ ಆ್ಯಕ್ಷನ್ ಮೂವಿ ಅಂತ ನಾನು ಅದಕ್ಕೆ ಈ ಸಿನಿಮಾದಲ್ಲಿ ತುಂಬ ನಾನು ಆ ಪಂಚತಂತ್ರ ಮಾಡಿರೋ ಎನರ್ಜಿ ಹಾಕಿಲ್ಲ. ಅದರಲ್ಲಿ ಮಾಡಿರೋ ಡ್ಯಾನ್ಸ್ಗೂ ನಾನು ಎನರ್ಜಿ ಇದರಲ್ಲಿ ಹಾಕಿಲ್ಲ. ಇದರಲ್ಲಿ ಅನಾಹಿತ ಸಾಂಗಲ್ಲಿ ನೋಡಿದ್ರೆ ನಾನು ಸಿಡ್ ಕ್ಯಾರೆಕ್ಟ್ರಲ್ಲಿ ಇರ್ತೀನಿ. ನಾನು ಎಷ್ಟು ಬೇಕೋ ಅಷ್ಟೇ ಜಂಪ್ ಮಾಡ್ತೀನಿ, ಎಷ್ಟು ಬೇಕೋ ಅಷ್ಟೇ ಮೂವ್ ಮಾಡ್ತೀನಿ. ಸೊ ಆ ಥರ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಕಮೆಂಟ್. ಆ್ಯಂಡ್ ನೆಕ್ಸ್ಟ್ ಕಮೆಂಟ್ ಇಸ್ ಯೋಗೀಶ್ ವಿ ಅನ್ನೋರಿಂದ, ವಾಟ್ ಈಸ್ ದ ಮೀನಿಂಗ್ ಆಫ್ ಕ್ವಾಲಿಟಿ? ಕ್ವಾಲಿಟಿ ಈಸ್ ಈಕ್ವಲ್ ಟು ರಕ್ಷಿತ್ ಶೆಟ್ಟಿ ಟೀಮ್. ಬಹುಶಃ ಸಿನಿಮಾ ಪ್ರಪಂಚವನ್ನು ಯಾವ ರೀತಿ ನೀನು ಗೌರವಿಸ್ತೀಯೋ ಅಷ್ಟು ಗೌರವವನ್ನು ನೀನು ಕ್ವಾಲಿಟಿ ಮೂಲಕ ಸಿನಿಮಾದಲ್ಲಿ ನೀನು ತೋರಿಸ್ತೀಯ ಅಂತ ಕಾಣಿಸುತ್ತೆ. ಆಫ್ಕೋರ್ಸ್ ಅದನ್ನು ರಕ್ಷಿತ್ ಶೆಟ್ಟಿ ಸರ್ ಮಾಡ್ಕೊಂಡು ಬಂದೇ ಇದ್ದಾರೆ. ನಮಗೆ ಹೆಮ್ಮೆ ಆಗುತ್ತೆ ಅವ್ರು ನಮ್ಮ ಪ್ರೊಡ್ಯೂಸರ್ ಅಂತ ಹೇಳೋದಕ್ಕೆ. ಆ್ಯಂಡ್ ನಿಜವಾಗ್ಲೂ ಆಭಾರಿ ನಾವು ಮೂವರು ಅವರಿಗೆ. ಅವರ ಸಿನಿಮಾನ ನೋಡ್ಕೊಂಡು ಬಂದರೆ ಅಥವಾ ಅದರಲ್ಲಿರೋವಂಥ ಲಕ್ಷಣಗಳನ್ನ ನಾವು ಅಬ್ಸರ್ವ್ ಮಾಡ್ಕೊಂಡು ಬಂದರೆ ನಮಗೆ ಕಾಣಿಸೋದು ಒಂದು ವಿಭಿನ್ನತೆ. ಬೇರೆ ಥರ ಇದೆ, ಇದು ಕನ್ನಡ ಮೂವಿನೇ ಇದೆ ಅಂದರೆ ಬೇರೆ ಥರ ಕಾಣಿಸ್ತಿದೆ ಅಂತ. ಯಾಕಂದರೆ ಎಲ್ಲ ಕ್ಷೇತ್ರದಲ್ಲೂ ಅವ್ರು ಕೊಡುವಂಥ ಗೌರವ. ಕ್ವಾಲಿಟಿ ಅಂತ ಹೇಳಿದಾಗ ಥಿಯೇಟರ್ಗೆ ಬಂದು ಕೂತ್ಕೊಳ್ಳೋರು ಒಂದು ಹಬ್ಬವನ್ನು ಆಚರಿಸೋ ಹಾಗೆ ಒಂದು ಪ್ರಾಡಕ್ಟ್ನ ಕೊಡಬೇಕು ಅನ್ನೋ ಒಂದು ಆಲೋಚನೆಗಳನ್ನ ಅವರಾಗಲಿ ಅಥವಾ ಪರಂಬ ಸ್ಟುಡಿಯೋಸಲ್ಲಿ ಯಾರೇ ಕೆಲಸ ಮಾಡಿದ್ರು ಆ ಮನಸ್ಸಲ್ಲಿ ಅದನ್ನು ಇಟ್ಕೊಂಡು ಅವರು. ಆ್ಯಂಡ್ ಜೊತೆಗೆ ಏನಂತ ಹೇಳಿದ್ರೆ ಒಂದು ಆನೆಸ್ಟಿ ಇದೆ. ಶ್ರಮ ವಹಿಸಿ ಶ್ರದ್ಧೆಯಿಂದ ಆ ಕೆಲಸಕ್ಕೆ ಅವರು ಹಾಕೋದು. ಇದೇನಂದರೆ ಇಲ್ಲೇ ಒಂದು ಕ್ವಾಲಿಟಿ ನಿಮಗೆ ಕಾಣಿಸ್ತಿದೆ. ಈ ಒಂದು ಪ್ರಾಸೆಸ್ಸಲ್ಲೇ ಒಂದು ಕ್ವಾಲಿಟಿ ಇದ್ದಾಗ ಆ ಪ್ರಾಡಕ್ಟ್ ಅಂತ ಬಂದಾಗ ನೀನು ವೀಕ್ಷಣೆ ಮಾಡುವಾಗ ನಿನಗೆ ಕಾಣಿಸುವಂಥ ಸಿನಿಮಾಟೋಗ್ರಫಿ ಆಗಲಿ ಅದ್ರ ಮೇಲೆ ಅವರು ಎಷ್ಟು ಕೆಲಸ ಮಾಡಿರ್ತಾರೆ ಅನ್ನೋದು ಕಾಣಿಸುತ್ತೆ. ಜೊತೆಗೆ ಆ್ಯಕ್ಟರ್ಸ್ ಬಗ್ಗೆ ಅಂತ ಹೇಳಿದಾಗ ಈಗ ನಾವು ಹೇಗೆ ಅವರು ಕಣ್ಣಲ್ಲೇ ಅಭಿನಯ, ಸಟಲ್ ಆ್ಯಕ್ಟಿಂಗ್ ಅಂತ ಮಾತಾಡ್ತಿದ್ದಾರೆ, ಈ ಒಂದು ಕ್ವಾಲಿಟಿ ನಿಮಗೆ ಕಾಣಿಸುತ್ತೆ. ಹೆಚ್ಚು ಅವಶ್ಯಕತೆ ಇಲ್ಲ ನೀನು ಅಭಿನಯ ಮಾಡೋದು, ನಿನ್ನ ಮನಸ್ಸಲ್ಲಿರೋ ಭಾವನೆ ನಿನ್ನ ಕಣ್ಣಲ್ಲಿ ರಿಫ್ಲೆಕ್ಟ್ ಆದರೆ ಸಾಕು ಅನ್ನೋ ಒಂದು ಪ್ರೋಸೆಸ್ ಇದೆಯಲ್ಲ. ಒಂದು ಕ್ವಾಲಿಟಿಗೆ ಕಾರಣ ಏನಾಗಿರುತ್ತೆ ಅಂತಂದರೆ ಆ ಪ್ರೋಸೆಸ್. ಇಲ್ಲಿ ಆ ಪ್ರೋಸೆಸ್ ಎಷ್ಟು ಅಚ್ಚುಕಟ್ಟಾಗಿದೆ, ಎಷ್ಟು ಶಿಸ್ತಿನಿಂದ ಮತ್ತು ಶ್ರದ್ಧೆ ಇದೆ. ಶ್ರದ್ಧೆ ಮತ್ತು ಸಬೂರಿ ಅಂತ ಏನು ಹೇಳ್ತಾರೆ, ಎಷ್ಟು ಇಂಪಾರ್ಟೆಂಟ್. ಶ್ರದ್ಧೆ ಜೊತೆ ಪೇಷನ್ಸ್ ಅಷ್ಟೇ ಇದೆ. ಒಂದು ಕ್ವಾಲಿಟಿ ಪ್ರಾಡಕ್ಟನ್ನು ಕೊಡೋದಕ್ಕೆ ಇವತ್ತು ಮಾಡಿದ್ರೆ ನಾಳೆ ಬರ್ತೀನಿ, ನಾಳೆ 2 ತಿಂಗಳಲ್ಲಿ ರಿಲೀಸ್ ಮಾಡ್ತೀನಿ ಅನ್ನೋ ಥರ ಆಲೋಚನೆ ಇರೋದಿಲ್ಲ ಅವ್ರಿಗೆ. ಪೇಷನ್ಸ್ ಮತ್ತು ಶ್ರಮ, ಶ್ರದ್ಧೆ, ಸಬೂರಿ ಅನ್ನೋದು ಕ್ವಾಲಿಟಿಗೆ ರಕ್ಷಿತ್ ಶೆಟ್ಟಿ ಅವರು ಕೊಡುವಂಥ ಏನಂತಾರೆ ಎಕ್ಸ್ಪೀರಿಯನ್ಸ್, ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಇಸ್ ವಾಟ್ ಐ ಬಿಲೀವ್. ಪ್ರೆಸ್ ಮೀಟ್ ನೋಡಿದಾಗಲೂ ವಿಜುವಲ್ಸ್ ಅದು ನಮಗೆ ಗೊತ್ತಾಗಿದೆ ಏನಂದರೆ 3 ಬಾರಿ ಬಂದಿದ್ದಾರೆ ಅವರು ಎಂಟೈರ್ ಫಿಲ್ಮ್ ಶೂಟಿಂಗ್ ಟೈಮಲ್ಲಿ ಅಂತ. ಅಫ್ಕೋರ್ಸ್ ಅವ್ರು ಬಂದರೆ ಖುಷಿನೇ ಆಗುತ್ತೆ. ಬಟ್ ಆ್ಯಸ್ ಅ ಪ್ರೊಡ್ಯೂಸರ್ ತುಂಬ ಇಂಟರ್ಫಿಯರ್ ಆಗಬಾರ್ದು ಅಥವಾ ಡಿರೆಕ್ಟರ್ಗೆ ಸ್ಪೇಸ್ ಕೊಡಬೇಕು, ಆ್ಯಕ್ಟರ್ಸ್ಗೆ ಸ್ಪೇಸ್ ಕೊಡಬೇಕು ಅನ್ನೋ ಥಾಟ್ ಎಲ್ಲರಿಗೂ ಬರಲ್ಲ ಒಂದು. ಆ್ಯಂಡ್ ಫಾರ್ ಅ ಸೂಪರ್ ಸ್ಟಾರ್ ಲೈಕ್ ಹಿಮ್ ಐ ಥಿಂಕ್ ಇಟ್ಸ್ ರಿಯಲಿ ಅಮೇಝಿಂಗ್. ಒಂದು ಅತ್ಯುತ್ತಮ ಬಜೆಟ್ನ ಸಿನಿಮಾ ಕೂಡ ಇದು. ಯಾಕಂದರೆ ಒಂದು ಬಜೆಟ್ ಇಷ್ಟರ ಮಟ್ಟಿಗೆ ಅಂತ ಸೀಮಿತಪಡಿಸಿದಾಗ ಆ ಒಂದು ಫ್ರೀಡಮ್ ಇರುತ್ತೆ ಟು ಎಕ್ಸ್ಪ್ಲೋರ್ ಆ್ಯಂಡ್ ಎಕ್ಸ್ಪೆರಿಮೆಂಟ್. ನಮ್ಮ ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತೀವಿ ಅದನ್ನ ತೆರೆ ಮೇಲೆ ತರೋದಕ್ಕೆ. ಸೊ ದ್ಯಾಟ್ ವೇ ಐ ಥಿಂಕ್ ಇಟ್ಸ್ ಅಮೇಝಿಂಗ್.
ಯಾ ಸುಹಾಸ್ ಬೆನ್ನೂರ್ ಅನ್ನೋರು ಹೇಳ್ತಾರೆ ಇದನ್ನು ಹೊಸ ತಲೆಮಾರಿನ ಡ್ರಾಮಾ ಅನ್ನೋಣ, ಅಂದರೆ ಕೊರಿಯನ್ ಡ್ರಾಮಾ ಅಲ್ಲ, ಅಚ್ಚ ಕನ್ನಡದ ಡ್ರಾಮಾ ಅಂತ. ಮಯೂರಿ ಅವ್ರು ಏನು ಹೇಳ್ತೀರಾ? ಐ ಆಮ್ ಫಸ್ಟ್ಲಿ ಹ್ಯಾಪಿ ಅವರು ಆ ಪಾಯಿಂಟ್ ಪಿಕ್ ಮಾಡಿದ್ರು ಅಂತ ಹೇಳಿ. ಬಿಕಾಸ್ ಡ್ರಾಮಾನಲ್ಲಿ ಅದೊಂದು ರಿದಮ್ ಇರುತ್ತೆ, ಒಂದು ಪೇಸ್ ಇರುತ್ತೆ. ಇತ್ತೀಚೆಗೆ ನಾವು ತುಂಬ ಫಾಸ್ಟ್ ಪೇಸ್ ಸಿನಿಮಾಗೆ ಅಡ್ಯಾಪ್ಟ್ ಆಗಿಬಿಟ್ಟಿದ್ದೀವಿ. ಬೇಗ ಬೇಗ ಚೇಂಜಸ್ ಆಗಬೇಕು, ಬೇಗ ಬೇಗ ಕತೆ ಎಲ್ಲಿ ಹೋಗ್ತಿದೆ ಗೊತ್ತಾಗಬೇಕು, ಅಟೆನ್ಷನ್ ಸ್ಪ್ಯಾನ್ ತುಂಬ ಕಮ್ಮಿ ಆಗೋಗಿದೆ. ಒಂದು 2.5 ಅವರ್ ಸಿನಿಮಾ ಅಂತಂದರೆ ಎಲ್ಲ ಪಕ್ಕಕ್ಕಿಟ್ಟು ಜಸ್ಟ್ ಆ್ಯಸ್ ಅನ್ ಆರ್ಟ್ ಫಾರ್ಮ್ ಅಪ್ರಿಷಿಯೇಟ್ ಮಾಡೋಣ, ಎಂಜಾಯ್ ಮಾಡೋಣ. ಸಮಥಿಂಗ್ ಯು ವಿಲ್ ಆಲ್ವೇಸ್ ಟೇಕ್ ಸಿನಿಮಾಯಿಂದ. ನಾವು ಇನ್ವೆಸ್ಟ್ ಮಾಡಬೇಕು ಆ ಟೈಮು. ಸೊ ಆ ವರ್ಕ್ಗೆ ಆ ರೆಸ್ಪೆಕ್ಟ್, ಆ ಟೈಮ್ ಕೊಟ್ಟು ನಾವು ಕೂತಾಗ ಸಮಥಿಂಗ್ ಇಟ್ ವಿಲ್ ಗಿವ್ ಬ್ಯಾಕ್. ಸೊ ಆ ರಿದಮ್ ಮತ್ತು ಆ ದಟ್ ಸ್ಲೋ ಪೇಸ್, ಅದೊಂದು ಎಂಜಾಯ್ಮೆಂಟ್ ಏನಿರುತ್ತೆ, ಪ್ರತಿಯೊಂದು ಎಮೋಷನ್ನು ಫೀಲ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡೋವಂಥದ್ದು, ಅದು ಈ ಸಿನಿಮಾನಲ್ಲಿ ನೋಡ್ಬೋದು. ಆ್ಯಂಡ್ ಅದಕ್ಕೆ ತಕ್ಕ ಹಾಗೆ ಬರೀ ಈ ಥರ ಮಾಡಿದ್ದೀವಿ ಅಂತಲ್ಲ, ಆ್ಯಂಡ್ ದ ವಿಜುವಲ್ ಸ್ಪೀಕ್ ದೇ ಆರ್ ವೆರಿ ಕ್ಯಾಪ್ಟಿವೇಟಿಂಗ್. ನೀವು ಫ್ರೇಮ್ ನೋಡಿದ್ರೆ ನಿಮಗೆ ನೋಡಬೇಕು ಅಂತ ಅನಿಸುತ್ತೆ. ಅದರಲ್ಲಿ ಸುಮಾರಷ್ಟು ಡೀಟೇಲಿಂಗ್ ಇದೆ. ಸೊ ನೀವು ನೋಡಿದಷ್ಟು ಯು ವಿಲ್ ಪಿಕ್ ಸಮಥಿಂಗ್ ನ್ಯೂ ಅದರಿಂದ. ಸೊ ಐ ಥಿಂಕ್ ಒಂದು ರೀತಿ ಎಲ್ರಿಗೂ ಟೆನ್ಷನ್ ಎಲ್ಲ ಪಕ್ಕಕ್ಕಿಟ್ಟು ಆರಾಮಾಗಿ ಕೂತು ಒಂದು ಹ್ಯೂಮನ್ ಎಮೋಷನ್ನ ಎಕ್ಸ್ಪೀರಿಯನ್ಸ್ ಮಾಡೋಣ. ಒಂದಷ್ಟು ಪಾತ್ರಗಳ ಜರ್ನಿ ಅದು ನಮ್ಮ ಜೊತೆಗೇ ನಡೆದಿರುತ್ತೆ ಸುಮಾರಷ್ಟು ಸಿಚುವೇಶನ್ಸಲ್ಲಿ. ಅದನ್ನು ಎಕ್ಸ್ಪ್ಲೋರ್ ಮಾಡುವಂಥ, ಅದನ್ನು ರೀಲಿವ್ ಮಾಡುವಂಥ ಸಾಕಷ್ಟು ಮೂಮೆಂಟ್ಸ್ ಈ ಸಿನಿಮಾದಲ್ಲಿ ಕಾಣುತ್ತೆ. ಆನೆಸ್ಟ್ಲಿ ಸ್ಪೀಕಿಂಗ್, ಈ ಏನು ಫಾಸ್ಟ್ ಪೇಸ್ ಜಮಾನಕ್ಕೆ, ರೀಲ್ಸ್ ಜಮಾನಕ್ಕೆ ನಾವು ಅಡ್ಯಾಪ್ಟ್ ಆಗಿದ್ದೀವಿ. 5 ಸೆಕೆಂಡ್ಸಲ್ಲಿ ವಿಲ್ ಡಿಸೈಡ್ ನಾವು ಆ ರೀಲ್ನ ನೋಡಬೇಕಾ ಬೇಡವಾ ಅಂತ. ಇಂಥ ಫಾಸ್ಟ್ ಪೇಸ್ಡ್ ಲೈಫ್ನಲ್ಲೂ ಎಲ್ಲೋ ಒಳಗೆ ನಮಗೂ ಗೊತ್ತು ದಟ್ ವಿ ವಾಂಟ್ ಟು ಸ್ಲೋ ಡೌನ್. ನಮಗೆ ಇಷ್ಟ ಇಲ್ಲ ಈ ಫಾಸ್ಟ್ ಪೇಸ್ ಲೈಫ್ ಅಂತ ಗೊತ್ತು. ದೋ ವಿ ಅಡ್ಯಾಪ್ಟೆಡ್ ಟು ಇಟ್. ಅದಕ್ಕೆ ನಾವು ಪ್ರಕೃತಿ ಮಧ್ಯೆ ಹೋದಾಗ ವಿ ಆ್ಯಕ್ಚುಲಿ ಎಂಜಾಯ್. ಸೊ ಇಂಥ ಸಿನಿಮಾಗಳು ಥಿಯೇಟ್ರಿಗೆ ಬಂದು ಬರೀ ಥಿಯೇಟ್ರಿಗೆ ಬಂದು ನೋಡೋದು ಅಷ್ಟೇ ಅಲ್ಲ, ಥಿಯೇಟ್ರಿಗೆ ಬಂದು ಮೊಬೈಲ್ನ ಸೈಲೆಂಟ್ಗೆ ಹಾಕಿ ನೋಡಬೇಕು. ಆ ಒಂದು ಪಾಯಿಂಟ್ನ ಐ ವಾಂಟ್ ಟು ಮೆನ್ಷನ್. ಬಿಕಾಸ್ ಕೆಲವರು ಥಿಯೇಟ್ರಲ್ಲಿ ಸಿನಿಮಾ ನೋಡ್ತಾ ಇರ್ತಾರೆ, ಕೈಯಲ್ಲಿ ಫೋನು ಇರುತ್ತೆ. ಇಂಥ ಅದ್ಭುತವಾದ ಸಿನಿಮಾಗಳನ್ನು ತುಂಬಾ ಅರ್ಜೆಂಟಲ್ಲಿ ಇರ್ತಾರೆ, ಟೈಟಲ್ ಬರ್ತಿದ್ದಂಗೆ ಅದನ್ನ ಫೋಟೋ ಹೊಡೆದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ವಾಚಿಂಗ್ ದಿಸ್ ಮೂವಿ. ಹೌದು. ಸೊ ಆರಾಮಾಗಿ, ಸಾವಧಾನವಾಗಿ, ಸಾವಕಾಶವಾಗಿ ನೋಡ್ತಾ ಸ್ವಲ್ಪ ಒಂದು 2 to 2.5 hours ಆ ಸ್ಲೋ ಪೇಸ್ ಲೈಫ್ನ ಎಂಜಾಯ್ ಮಾಡ್ಕೊಂಡು ಥಿಯೇಟ್ರಿಂದ ಆಚೆ ಬರ್ಬೋದು. That's on September 5th. And next comment is Vijayanand Patil ಅವರು ಹೇಳ್ತಾರೆ, I just remembered Manasa Sarovara after watching this trailer. Looks interesting. ವಿಹಾನ್ ಅವ್ರು ಏನು ಹೇಳ್ತೀರಾ? ಪುಟ್ಟಣ್ಣ ಕಣ್ಗಾಲ್ ಅವರ ಸಿನಿಮಾಗೆ ಕಂಪೇರ್ ಮಾಡಿದ್ದಾರೆ. ನಾನು ಮುಂಚಿನ ಇಂಟರ್ವ್ಯೂಗಳಲ್ಲೂ ನಾನು ಅದನ್ನು ಹೇಳಿದ್ದೀನಿ. ಪುಟ್ಟಣ್ಣ ಕಣ್ಗಾಲ್ ಅವ್ರು ಕೊಡ್ತಾ ಇದ್ದು ಸಿನಿಮಾ ಆ ಟೈಮಲ್ಲಿ, ಅದನ್ನು ನಮ್ಮ ತಂದೆ ತಾಯಿ, ನಿಮ್ಮ ತಂದೆ ತಾಯಿ, ಹಿರಿಯರು ಏನಿದ್ದಾರೆ ಅವ್ರು ತುಂಬ ಮಿಸ್ ಮಾಡ್ಕೊತಿದ್ದಾರೆ. ಲೈಕ್ ಫಾರ್ ಡೆಕೇಡ್ಸ್, ಒಂದು 30 ವರ್ಷದಿಂದ ಯಾರಿಗೂ ಆ ಥರ ನೋಡೋಕ್ಕೆ ಮತ್ತೆ ಸಿಕ್ಕಿಲ್ಲ. ಅದನ್ನು ಸುಮ್ಮನೆ ಹೇಳ್ತಾ ಇಲ್ಲ ನಾನು ಇಲ್ಲಿ ಮಾಡ್ತಾಯಿದ್ದೀನಿ ಅಂತ. ಅದನ್ನು ಪರಮೋದಲ್ಲಿ ಅದನ್ನು ಪ್ರತಿಯೊಬ್ಬ ಆಡಿಯನ್ಸ್ ಇದೆಲ್ಲ ಸ್ಪಂದಿಸ್ತಾರೆ. ದೆನ್ ಅವರು ಓಕೆ, ಈ ನೆಕ್ಸ್ಟ್ ನಮ್ಮ ಪರಮ ಸ್ಟುಡಿಯೋಸಿಂದ ಯಾವ ಥರ ಕತೆ ಹೋಗಬೇಕು ಜನಕ್ಕೆ ಅಂತ ಇದು ಮಾಡ್ತಾರೆ. ನೀವು ನೋಡಿರ್ಬೋದು ಮುಂಚೆ ಅವನೇ ಶ್ರೀಮನ್ನಾರಾಯಣ, ದೆನ್ ಸಡನ್ನಾಗಿ ಚಾರ್ಲಿದು ಆ್ಯನಿಮಲ್ ಬಗ್ಗೆ ಅಷ್ಟಿದಾಗಿ ಆ ಎಮೋಷನ್ಸ್, ದೆನ್ ಮತ್ತೆ ಸಪ್ತಸಾಗರದಾಚೆ, ಇವಾಗ ಇಬ್ಬನಿ ತಬ್ಬಿದೆ ಹೇಳಿ ಮೂವಿ. ಸೊ ಅದಕ್ಕೆ ನೀವು ಅದು ನೋಡಿದ್ರೆ ಅದೆಲ್ಲೋ ಒಂದು ಜಾಗ ಅಲ್ಲಿ ಖಾಲಿ ಇತ್ತು. ನಾವು ಯಾರಿಗೂ ಆ ಥರ ಮೂವಿಗಳು ನೋಡೋದು ಸಿಗ್ತಾ ಇರಲಿಲ್ಲ. ಸಿಗ್ತಾಯಿದ್ರೆ 10 ವರ್ಷಕ್ಕೆ ಒಂದು ಸಲ, ಫಾರ್ ಎಕ್ಸಾಂಪಲ್ ಮುಂಗಾರು ಮಳೆ ಈ ಥರದ್ದು ಸಿಗ್ತಾಯಿತ್ತು. ಏನಾದ್ರು ಬೇರೆ ಮೂವಿಗಳು ಬಿಟ್ಟಿದ್ರೆ ಕ್ಷಮಿಸಿ. ಸೊ ಅದನ್ನು ಇಲ್ಲಿ ಅವ್ರು ಹಾಕಿರೋದು ಕಮೆಂಟ್ ಕರೆಕ್ಟ್. ಯಾಕೆ ನಾವು ಅದೆಲ್ಲ ನೋಡಬೇಕಾದ್ರೆ ಇವ್ರ ತಂದೆ ತಾಯಿ ಬರ್ತಾಯಿದ್ರು ಸೆಟ್ಟಿಗೆ, ಅವರು ಅದೇ ಹೇಳ್ತಾಯಿದ್ರು, ಲೈಕ್ ಫಾರ್ ಆಫ್ಟರ್ ಲಾಂಗ್ ಟೈಮ್ ನಮಗೆ ಖುಷಿಯಾಗಿ ಬಂದು ನೋಡೋಕ್ಕೆ ಸಿಗ್ತಾ ಇದೆ ಅಂತ. ಸೊ ಅದು ಚಂದ್ರಜಿತ್ ಬೆಳ್ಳಿಯಪ್ಪ ಅವರು ಅದನ್ನು ಟ್ರೈ ಮಾಡಿದ್ದಾರೆ. ಐ ಪರ್ಸ್ನಲಿ ವಿಶ್ ಹಿಮ್ ಆಲ್ ದ ಬೆಸ್ಟ್. ಬಿಕಾಸ್ ಇನ್ನೂ ಯಂಗ್ ಇದ್ದಾರೆ ಅವರು ಅಷ್ಟು ಮಟ್ಟಿಗೆ ಬೆಳೀಲಿ ಅಂತ. ಆ್ಯಂಡ್ ಇಟ್ ಆಲ್ ಬಿಗಿನ್ಸ್ ವಿತ್ ಅ ಟೈಟಲ್ ಆಲ್ಸೋ, ರೈಟ್? ನಾನು ಹೇಳೋದು ಆ ವೈಬ್ ಇರಬೇಕು. ಇವಾಗ ನಮ್ಮ ಮನೇಲಿ ಹಿರಿಯರು ಇದ್ದಾರೆ, ಮಕ್ಕಳು ಇದ್ದಾರೆ, ಎಲ್ಲರೂ ನಿಸ್ಸಂಕೋಚವಾಗಿ ಟೈಟಲ್ ಹೇಳೋ ಹಾಗಿರಬೇಕು, ಕೂತು ಸಿನಿಮಾ ನೋಡೋ ಹಾಗಿರಬೇಕು, ಹಾಡುಗಳನ್ನ ಎಂಜಾಯ್ ಮಾಡೋ ಹಾಗಿರಬೇಕು. ಉದಾಹರಣೆಗೆ ಸಪ್ತಸಾಗರದ ಆಚೆಯಲ್ಲೋ ಟೈಟಲ್ ಎಷ್ಟು ಬ್ಯೂಟಿಫುಲ್ ಆಗಿದೆ, ಸ್ವಾತಿ ಮುತ್ತಿನ ಮಳೆಹನಿಯೇ ಟೈಟಲ್ ಎಷ್ಟು ಬ್ಯೂಟಿಫುಲ್ ಆಗಿದೆ, ಇಬ್ಬನಿ ತಬ್ಬಿದ ಎಳೆಯಲ್ಲಿ ಎಷ್ಟು. ನಾನು ಹೇಳೋದು ಇವತ್ತಿನ ಜನ್ರೇಷನ್ ಅವ್ರಿಗೆ ಇಬ್ಬನಿ ಅಂದರೆ ಗೊತ್ತಿರಲ್ಲ, ಎಷ್ಟೋ ಜನರಿಗೆ ಇಳೆಯಲ್ಲಿ ಅಂದರೆ ಏನು ಎಲ್ಲ ಅದನ್ನು ಅದು ಏನೋ ಇಳೆಯಲ್ಲಿನೇ ಕರೆಕ್ಟಾಗಿ ಹೇಳ್ತಾ ಇಲ್ಲ. ಹಾಂ, ಎಸ್, ಪ್ರೊನೌನ್ಸಿಯೇಷನಿಂದ ಹಿಡಿದು ಎಲೆ ಅಂತ ಹೇಳ್ತಾ ಇದ್ದಾರೆ. ಹೌದು. ಸೊ ಯಾ, ಟೈಟಲ್ ಇಂದ ಶುರುವಾಗಿದೆ ಪಾಸಿಟಿವಿಟಿ ಆ್ಯಂಡ್ ಐ ಆಮ್ ಶ್ಯೂರ್ ಇಟ್ ವಿಲ್ ಕಂಟಿನ್ಯೂ. ಸೊ ಪ್ರೆಸ್ ಮೀಟಲ್ಲಿ ಮಯೂರಿ ನಟರಾಜ ಅವ್ರು ಹೇಳಿದ್ರು ದಟ್ ಈ ಸಿನಿಮಾದಲ್ಲಿ ನಾವು ಕಣ್ಣಲ್ಲೇ ಅಭಿನಯಿಸಬೇಕಿತ್ತು, ಅದೊಂದು ರಿಕ್ವೈರ್ಮೆಂಟ್ ಇತ್ತು ಅಂತ. ಸೊ ಹಾಗಾಗಿ ಈ ಒಂದು ಸೆಗ್ಮೆಂಟ್ನ ನಾನು ಹೇಗೆ ಡಿಸೈನ್ ಮಾಡಿದ್ದೀನಿ ಅಂದರೆ, ನವರಸಗಳನ್ನ ಬಳಸ್ಕೊಂಡು ಎಕ್ಸ್ಪ್ರೆಷನ್ನ ಕೊಡಬೇಕು ಇವರು, ಅಂದರೆ ಏನು ಮಾತಾಡೋ ಹಾಗಿಲ್ಲ. ಓಕೆ, ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ, 3 ಜನ
ಯಾರ್ಯಾರಿಗೆ ಯಾವ್ಯಾವ ಎಕ್ಸ್ಪ್ರೆಷನ್ ಕೊಡ್ತಾರೆ ನೀವು ನೋಡ್ತಾ ಹೋಗ್ತಿರಂತೆ. ಟು ಬಿಗಿನ್ ವಿತ್ ಇಬ್ಬನಿ ತಬ್ಬಿದ ಇಳೆಯಲ್ಲಿ ನಿಮ್ಮ ಸಿನಿಮಾದ ಮ್ಯೂಸಿಕ್ ವಿಹಾನ್ ಪಾತ್ರ, ಚಂದ್ರಜಿತ್ ಬೆಳ್ಳಿಯಪ್ಪ. ಸೆಪ್ಟೆಂಬರ್ 5 ಸಿನಿಮಾ ರಿಲೀಸ್ ಆಗ್ತಿರೋ ದಿನ. ಅಂಕಿತಾ ಪಾತ್ರ, ಮಯೂರಿ ನಟರಾಜ ಅವ್ರ ಪಾತ್ರ. ರಕ್ಷಿತ್ ಶೆಟ್ಟಿ. ಈ ಸಿನಿಮಾದ ಬಜೆಟ್ 6.5 crore. ಗಿರಿಜಾ ಶೆಟ್ಟರ್ ಆನ್ ಸ್ಕ್ರೀನ್ ಆಫ್ಟರ್ 20 years ಕಾಣಿಸ್ಕೊಳ್ತಾ ಇದ್ದಾರೆ. ಇದು ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸುವಂಥ ಸೆಗ್ಮೆಂಟು. ತಪ್ಪುತ್ತರಗಳನ್ನ ಕೊಡ್ಬೇಕು ನೀವು. ರಾಂಗ್ ಆನ್ಸರ್ಸ್ ಓನ್ಲಿ. ಒಬ್ಬೊಬ್ಬರನ್ನೇ ಕೇಳ್ತಾ ಹೋಗ್ತೀನಿ, ಸರಿಯಾದ ಉತ್ತರ ಕೊಡೋ ಹಾಗಿಲ್ಲ. ಓಕೆ, ಟು ಬಿಗಿನ್ ವಿತ್ ಅಂಕಿತಾ, ನಿಮ್ಮ ಸಿನಿಮಾದ ಹೆಸರೇನು? ಮೂವಿ ಟೈಟಲ್ ಏನು? ಸೆಪ್ಟೆಂಬರ್ 5ನೇ ತಾರೀಕು ರಿಲೀಸ್ ಆಗ್ತಿದೆ ಅಲ್ವಾ? ವಿಹಾನ್, ಸಿನಿಮಾದ ಪ್ರೊಡ್ಯೂಸರ್ ಯಾರು? ಯಾರ ಬ್ಯಾನರ್ ಅಂಡರ್ ಇದು ರಿಲೀಸ್ ಆಗ್ತಿದೆ ಇಬ್ಬನಿ ತಬ್ಬಿದ ಎಳೆಯಲ್ಲಿ? ಹೊಂಬಾಳೆ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಓಕೆ, ಅದೇ ಹೊಂಬಾಳೆ ಬ್ಯಾನರ್ ಅಲ್ಲ. ಓಕೆ, ಲವ್ಲಿ, ಆಲ್ ದಿ ಬೆಸ್ಟ್. ಸಿನಿಮಾದ ಡೈರೆಕ್ಟರ್ ಯಾರು ಮಯೂರಿ ಅವರೇ? ನಿರ್ದೇಶಕರು? ಮಣಿರತ್ನಂ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸಿನಿಮಾಲಿ. ಓ ಲವ್ಲಿ, ಲವ್ಲಿ. ಅದು ಇದು ಅವರ ಡೆಬ್ಯೂ ಸಿನಿಮಾನಾ? ಹೌದು. ಓಕೆ. ಸೊ ಇಬ್ಬನಿ ತಬ್ಬಿದ ಎಳೆಯಲ್ಲಿ ಬಜೆಟ್ ಎಷ್ಟು ಅಂಕಿತಾ ಅವರೇ? ಓಕೆ. ಸಿನಿಮಾದಲ್ಲಿ ಎಷ್ಟು ಹೀರೋಯಿನ್ಸ್ ಇದ್ದಾರೆ? 4. ಓ ಲವ್ಲಿ. ಒಂದು ಗೆಸ್ಟ್ ಅಪಿಯರೆನ್ಸ್ ಇದೆ. ಓ ಹೌದಾ? ನೆಕ್ಸ್ಟ್ ನನ್ನ ಕ್ವೆಶ್ಚನ್ ಅದೇ ಆಗಿತ್ತು. ಸಿನಿಮಾದಲ್ಲಿ ಒಬ್ರು ದೊಡ್ಡ ಸ್ಟಾರ್ ನಟ ಗೆಸ್ಟ್ ಅಪಿಯರೆನ್ಸ್ ಕೊಟ್ಟಿದ್ದಾರೆ ಅಂತ ಕೇಳ್ಪಟ್ವಿ, ಯಾರದು? ರಿತಿಕ್ ರೋಷನ್. ಓ ಮೈ ಗಾಡ್, ಅಮೇಝಿಂಗ್. ಸೊ ಸಿನಿಮಾದ ಸ್ಟೋರಿ ಲೈನ್ ಹೇಳಿ ಮಯೂರಿ ಅವರೇ. ಸಸ್ಪೆನ್ಸ್ ಥ್ರಿಲ್ಲರ್ ಇದೆ ಇದು. ನಿಮಗೆ ಕೊನೆ ತನಕ ಸಸ್ಪೆನ್ಸ್ ಲೈಕ್ ಹಾಗೆ ಸಸ್ಟೈನ್ ಮಾಡಿದ್ದಾರೆ. ಖಂಡಿತ ಬಂದು ನೋಡಿ. ಖಂಡಿತ. ಸಿನಿಮಾನ ಎಲ್ಲೆಲ್ಲಿ ಶೂಟ್ ಮಾಡಿದ್ದಾರೆ ಅಂಕಿತಾ ಅವರೇ? ಅಮೇರಿಕಾದಲ್ಲಿ ಶೂಟ್ ಮಾಡಿದ್ವಿ ಒಂದು, ಇನ್ನೊಂದು ಸಮುದ್ರದ ಅಡಿಯಲ್ಲಿ ಶೂಟ್ ಅಂಡರ್ ವಾಟರ್. ಹಾಗೆ ಹಿಮಾಲಯಕ್ಕೆ ಹೋಗ್ಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಅಲ್ಲಿಗೆ ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇಲ್ಲೇ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ. ಓಕೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನೀವು ಕೊಟ್ಟ ಉತ್ತರಗಳನ್ನು ಕೇಳಿದ್ಮೇಲೆ ಸಿನಿಮಾ ನೋಡಲೇಬೇಕು ಅಂತ ಅನ್ನಿಸ್ತಿದೆ. ಖಂಡಿತ ನೋಡ್ತೀವಿ. ಅಮೇಝಿಂಗ್. ಸೊ ನಾವು ಬ್ರೇಕಿಂಗ್ ನ್ಯೂಸ್ ಜಮಾನದಲ್ಲಿದ್ದೀವಿ. ಎಲ್ಲ ಚಾನಲ್ಸಲ್ಲೂ ನಮ್ಮಲ್ಲೇ ಮೊದಲು, ಎಕ್ಸ್ಕ್ಲೂಸಿವ್ ಅಂತ ನೋಡ್ತೀವಿ. ಬಟ್ ಇದು ಹಾಗಾಗಬಾರ್ದು. ನಿಜವಾಗ್ಲೂ ಇದು ನಮ್ಮಲ್ಲೇ ಮೊದಲು ಆ್ಯಂಡ್ ಎಕ್ಸ್ಕ್ಲೂಸಿವ್ ಆಗಿರಬೇಕು. ಇಬ್ಬನಿ ತಬ್ಬಿದ ಎಳೆಯಲ್ಲಿ ಸಿನಿಮಾದ ಬಗ್ಗೆ ಎಲ್ಲೂ ನೀವು ಹಂಚ್ಕೊಂಡಿಲ್ಲದೆ ಇರೋ ಒಂದು ವಿಷಯ ಹೇಳಿ ನಮಗೆ ಅಂಕಿತಾ ಅವರೇ. ಓಕೆ, ನಮ್ಮಲ್ಲೇ ಮೊದಲು, ಎಕ್ಸ್ಕ್ಲೂಸಿವ್. ಹಾಂ, ಬ್ರೇಕಿಂಗ್ ನ್ಯೂಸ್. ನಮ್ಮ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದಾಗ ಬಳಸಿರುವಂತಹ ಕ್ಯಾಮ್ರಾ ಏನಿದೆ, ಬೆಂಗಳೂರಿನಲ್ಲಿ ತಾನೇ ಬಂದಿದ್ದಂಥ ಎರಡೇ ಕ್ಯಾಮ್ರಾ ಬ್ಯಾಂಗ್ಳೂರಲ್ಲಿದ್ದಿದ್ದು, ಇನ್ನೂ ಬಳಸಿರಲಿಲ್ಲ ಅದನ್ನು. ಅದರಲ್ಲಿ ನಾವು ಒಂದು ಕ್ಯಾಮ್ರಾನ ಬಳಸಿದ್ದೀವಿ. ಅಂದರೆ ಆ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದಂಥ ಮೊದಲನೇ ಚಿತ್ರ ಇಬ್ಬನಿ ತಬ್ಬಿದ ಎಳೆಯಲ್ಲಿ ಒಂದು. ಇನ್ನೊಂದು ಪರ್ಸ್ನಲ್ ವಿಷಯ, ಯಾರಿಗೂ ಬಿಟ್ಕೊಡ್ತಾ ಇದ್ದೀನಿ ಸ್ಟೋರಿನ ಅಂತ ಅಂದ್ಕೊಬಿಡಿ. ನಾನು ಅವಾಗ ಹೇಳ್ದೆ ಗೊತ್ತಾ, ಇದು ಹೇಳ್ಬಾರ್ದು ಅನ್ನಲ್ಲ, ಅದನ್ನೇ ಹೇಳ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ನಾನು ಮಯೂರಿ ಅವ್ರ ಜೊತೆ 10 ದಿನ ಕೆಲಸ ಮಾಡಿದರೆ 1 ದಿನ ಅಭಿನಯ ಮಾಡಿದ್ದೀನಿ. ಓ ಓಕೆ, ಇದು ಅಷ್ಟೇ. ಈ ಸಿನಿಮಾದಲ್ಲೇ 10 ದಿನ ಕೆಲಸ ಮಾಡಿದ್ದೀನಿ ಅವ್ರ ಜೊತೆ. ಬಟ್ ಅಭಿನಯ ಮಾಡಿರೋದು ಒಂದೇ ದಿನ ಅವ್ರ ಜೊತೆ. ಓಕೆ. ಏನಿರ್ಬೋದು ಏನಿರ್ಬೋದು. ಎಸ್, ಬ್ರೇಕಿಂಗ್ ನ್ಯೂಸ್ ಕೊಡಿ ಅಂದರೆ ಫುಲ್ ಟೀಸರ್ ಕೊಟ್ಟು ಇವಾಗ ಸಿನಿಮಾ ನೋಡಲೇಬೇಕು, ನಾವು ನೋಡ್ತೀವಿ. ವಿಹಾನ್ ಅವರೇ, ಈ ಸಿನಿಮಾದಲ್ಲಿ ಸದಾ ನಿನ್ನೆ ಸಾಂಗ್ ಇದೆಯಲ್ಲ, ಅದರಲ್ಲಿ ಕೊರಿಯೋಗ್ರಫಿ ಬಂದು ಉಲ್ಟಾನೇ ಕೊರಿಯೋಗ್ರಫಿ ಮಾಡಿ ಸ್ಟೆಪ್ಸ್ ಎಲ್ಲ ಅದು ನಾವು ಔಟ್ಪುಟ್ ತೆಗೆದಾಗ ಅದು ಕರೆಕ್ಟಾಗಿ ಮಾಡ್ತಿದ್ದೀವಿ ಅನ್ನಿಸ್ಬೇಕು. ಅಂದರೆ ಜನಗಳಿಗೆ ನೋಡಿದಾಗ ಇದು ಉಲ್ಟಾ ಡ್ಯಾನ್ಸ್ ಮಾಡಿಲ್ಲ, ಉಲ್ಟಾ ಕೊರಿಯೋಗ್ರಫಿ ಮಾಡಿಲ್ಲ ಅನ್ನಿಸ್ಬೇಕು. ಬಟ್ ನೀವು ಮಾಡಿರೋದು ಉಲ್ಟಾ. ನಾವು ಕಲಿಬೇಕಾದ್ರೆ ಮಾಡಿದ್ದು ಉಲ್ಟಾ. ಈಗೇನು ಸದಾ ನೀನೆಲ್ಲ ಅದು ಕ್ಯಾಪ್ ಡ್ಯಾನ್ಸ್ ಎಲ್ಲ ಹಿಂಗೆಲ್ಲ ಇದೆಯಲ್ಲ, ಅದು ನಾವು ಕಲಿಬೇಕಾದ್ರೆ ನಾವು ಉಲ್ಟಾ ಕಲ್ತಿದ್ದು, ಉಲ್ಟಾ ಕಲ್ತು ಅಲ್ಲಿ ಪರ್ಫಾರ್ಮ್ ಮಾಡಿದ್ದು. ನಾವು ಹಾಗೆ ಶೂಟ್ ಮಾಡ್ಬೋದಿತ್ತು, ಬಟ್ ಇಲ್ಲ, ಉಲ್ಟಾ ಕಲ್ತ್ಬಿಟ್ಟು ಉಲ್ಟಾ ಮಾಡೋಣ. ಸೊ ಆ ಉಲ್ಟಾ ಸ್ಟೆಪ್ಪು ಕ್ಯಾಮ್ರಾ ಮುಂದೆ ಚೆನ್ನಾಗಿ ಅಂದರೆ ನೋಡೋರಿಗೆ ಕರೆಕ್ಟಾಗಿ ಕಾಣಿಸ್ಬೇಕು. ಬಟ್ ಇಲ್ಲಿ ನಾವು ಇದರ ಕೊರಿಯೋಗ್ರಫಿ ಮಾಡಿದ್ದೀವಿ ಅಂತ ಗೊತ್ತಾಗಬೇಕಲ್ಲ. ತುಂಬ ಪರ್ಫೆಕ್ಟಾಗಿ ಬಂದುಬಿಟ್ರೆ ಕರೆಕ್ಟಾಗಿ ಮಾಡಿದ್ದಾರೆ ಅಂತ ಬರುತ್ತೆ. ಸೊ ಇಲ್ಲಿ ಸ್ವಲ್ಪ ಇದು ಕೊಡಿ ಅಂತ ಹೇಳಿದರು. ಈಗ ಕ್ಯಾಪ್ ಡ್ರಾಪ್ ಮಾಡೋದು ಅದೊಂದು, ಆಮೇಲೆ ಇನ್ನೊಂದು ಸ್ವಲ್ಪ ಇಲ್ಲಿ ಗೊತ್ತಾಗುತ್ತೆ. ಸೊ ಆ ಥರ ಇದೆ ಫಸ್ಟ್ ಟೈಮ್ ಒಂದು ಹೊಸ ಪ್ರಯತ್ನ ಈ ಹಾಡಲ್ಲಿ. ಓಕೆ, ಮಯೂರಿ ಅವರೇ.
ಐ ಥಿಂಕ್ ನಮ್ಮ ಸಿನಿಮಾನಲ್ಲಿ ಒಬ್ಬ ಇಂಟರ್ನ್ಯಾಷನಲ್ ಸಿನಿಮಾಟೋಗ್ರಫರ್ ವರ್ಕ್ ಮಾಡಿದ್ದಾರೆ, ಶ್ರೀವತ್ಸನ್ ಸೆಲ್ವರಾಜನ್ ಅವರು. ಸೊ ಹಾಲಿವುಡ್ಡಲ್ಲೂ ಸಹ ವರ್ಕ್ ಮಾಡಿ ಇಲ್ಲಿ ಈ ಸಿನಿಮಾ ಮಾಡ್ತಾ ಇರುವಂಥ ಸಿನಿಮಾಟೋಗ್ರಫರ್ ಅವರು. ಸೊ ಅದೊಂದು ಬ್ರೇಕಿಂಗ್ ನ್ಯೂಸ್ ನಮ್ಮ ಸಿನಿಮಾಲಿ. ಆ್ಯಂಡ್ ಪ್ರಾಬಬ್ಲಿ ನಮ್ಮ ಕಲರ್ ಗ್ರೇಡಿಸ್ಟ್, ಪ್ರಾಬಬ್ಲಿ ಒನ್ ಆಫ್ ದ ಯಂಗೆಸ್ಟ್ ಟ್ಯಾಲೆಂಟ್ ಅವರು, ಪ್ರತೀಕ್ ಮಹೇಶ್ ಅಂತ. ಸೊ ನೀವಿದೇನು ನೋಡ್ತಾ ಇದ್ದೀರಾ, ದಿಸ್ ರಿಚ್ನೆಸ್, ಇಟ್ ಈಸ್ ಅನ್ ಔಟ್ಪುಟ್ ಆಫ್ ಅ 21-year-old ಬಾಯ್ ಹೂ ಇಸ್ ವೆರಿ ವೆರಿ ಟ್ಯಾಲೆಂಟೆಡ್. ಸೊ ದೀಸ್ ಟು ಟೆಕ್ನಿಕಲ್ ಟೀಮಲ್ಲಿ ದಿಸ್ ಇಸ್ ದ ಬ್ರೇಕಿಂಗ್ ನ್ಯೂಸ್. ಸೊ ಕಟ್ಟ ಕಡೆಯದಾಗಿ ನೋಡಿ, ಒಂದು ಸಿನಿಮಾ ರಿಲೀಸ್ ಆದಾಗ ಥಿಯೇಟ್ರ್ ಮುಂದೆ ಸಾಕಷ್ಟು ಮೀಡಿಯಾದವರು ಆ್ಯಂಡ್ ಇವತ್ತಿನ ದಿನ ಸಾಕಷ್ಟು ಇನ್ಫ್ಲೂಯೆನ್ಸರ್ಸ್ಗಳ ರಿವ್ಯೂಸ್ಗಳನ್ನು ಕೊಡ್ತಾರೆ, ವಿಚ್ ಆಫ್ ಕೋರ್ಸ್ ಹೆಲ್ಪ್ಸ್ ಅಸ್ ಇನ್ ಅ ಲಾಟ್ ಆಫ್ ವೇಸ್. ರಿವ್ಯೂ ಕೊಟ್ಟಾಗ ಸಾಕಷ್ಟು ಕೆಲವ್ದು ಫನ್ನಿ ಆಗಿರೋದು ನೋಡ್ತೀವಿ, ಕೆಲವ್ದು ಇಂಟ್ರೆಸ್ಟಿಂಗ್ ಆಗಿರೋದು ನೋಡ್ತೀವಿ, 100 Days, ಪಕ್ಕಾ, ಬ್ಲಾಕ್ ಬಸ್ಟರು, ಈ ಥರದ್ದೆಲ್ಲ ನೋಡ್ತೀವಿ. ಲೆಟ್ಸ್ ಅಸ್ಯೂಮ್ ಇವಾಗ ಯು ಆರ್ ನಾಟ್ ದ ಸ್ಟಾರ್ ಕಾಸ್ಟ್, ನೀವು ಸಿನಿಮಾ ನೋಡೋಕ್ಕೆ ಹೋಗಿದ್ದೀರಾ, ಇಬ್ಬನಿ ತಬ್ಬಿದ ಇಳೆಯಲ್ಲಿ ನೋಡಿಕೊಂಡು ಥಿಯೇಟ್ರಿಂದ ಆಚೆ ಬರ್ತಾ ಇದ್ದೀರಾ. ನಾನು ನಿಮಗೆ ಮೈಕ್ ಹಿಡಿದಿದ್ದೀನಿ, ಸಿನಿಮಾ ಹೇಗಿದೆ ಅಂತ ಕೇಳ್ತಾ ಇದ್ದೀನಿ. ಅಂಕಿತಾ ಅವರೇ, ಸಿನಿಮಾ ಹೇಗಿದೆ? ಸಿನಿಮಾ ಇದೆ ಸೂಪರು, ಸಿನಿಮಾ ಇದೆ ಸೂಪರು, ನೋಡಬೇಕು. ರಕ್ಷಿತ್ ಶೆಟ್ಟಿ ಅವ್ರು ಮಾಡಿರೋ ಕದರು 100 Days ಪಕ್ಕಾ, ಫಿಕ್ಸ್, ಗ್ಯಾರಂಟಿ. ಈ ಥರ ಸಿನಿಮಾ ನೋಡೋದೇ ಇಲ್ಲ ನೀವು, ಕರ್ನಾಟಕದಲ್ಲೇ ಫಸ್ಟ್ ಟೈಮ್ ಬಂದಿದೆ, ಬನ್ನಿ ನೋಡಿ. ವಿಹಾನ್ ಯೋಚನೆ ಮಾಡ್ತಿದ್ದಾರೆ ಏನು ಈ ಥರ ರೈಮಿಂಗ್ ಆಗಿ ಹೇಳ್ಬೇಕಂತಿಲ್ಲ. ನಿಮ್ಮ ಒಪಿನಿಯನ್ ವಿಹಾನ್ ಅವರೇ, ಹೇಗಿದೆ ಸಿನಿಮಾ? ನಾಚ್ಕೊಂಡು ಹೇಳಿ ಹೋಗ್ತಾರೆ ಗೊತ್ತಾ, ಆ ಥರ. ಚೆನ್ನಾಗಿದೆ ಚೆನ್ನಾಗಿದೆ. ಅಂದರೆ ಕ್ಯಾಮ್ರಾ ಮುಂದೆ ಬಿದ್ದುಬಿಟ್ರೆ ನಮ್ಮ ಇವ್ರಿಗೆ ಓನರಿಗೆ ಗೊತ್ತಾಗ್ಬಿಟ್ರೆ ನಾನು ಸಿನಿಮಾ ನೋಡೋಕೆ ಬಂದಿದೆ ಆ ಥರ. ಓಕೆ, ಮಯೂರಿ? ಪಾರ್ಟ್ 2 ಬೇಕಿದೆ ಈ ಸಿನಿಮಾಗೆ. ಇಬ್ಬನಿ ತಬ್ಬಿದ ಇಳೆಯಲ್ಲಿ ಪಾರ್ಟ್ 2 ವಿ ನೀಡ್. ಇದು ಕ್ಯೂ ಕೊಡ್ತಾ ಇರೋದ ಇವರು ಪಾರ್ಟ್ 2 ಇದೆ ಅಂತ, ಕಾದು ನೋಡುವ. ಸೊ ಥ್ಯಾಂಕ್ ಯು ಸೋ ಮಚ್. ಐ ಹ್ಯಾಡ್ ಸೋ ಮಚ್ ಆಫ್ ಫನ್. ಒಂದು ಟ್ರೈಲರ್ ನೋಡ್ತಿದ್ದ ಹಾಗೆ ನಿಜವಾಗ್ಲೂ ಸಿನಿಮಾ ಥಿಯೇಟ್ರಲ್ಲಿ ಹೋಗಿ ನೋಡಬೇಕು ಅಂತ ಅನ್ನಿಸ್ತು. ಹೋಗಿ ನೋಡ್ತೀನಿ. ಆ್ಯಂಡ್ ವಿಶಿಂಗ್ ಯು ಆಲ್ ದ ವೆರಿ ಬೆಸ್ಟ್. ಇಂಥ ಒಳ್ಳೆ ತಂಡ, ಒಳ್ಳೊಳ್ಳೆ ವಿಷಯಗಳನ್ನ ಸಿನಿಮಾ ಬಗ್ಗೆ ನೀವೇನು ಹೇಳಿದ್ರಿ, ಇನ್ನೂ ಜಾಸ್ತಿ ಆಸಕ್ತಿ ಉಂಟಾಗಿದೆ ಇವಾಗ ನನ್ನಲ್ಲಿ ಸಿನಿಮಾ ನೋಡಬೇಕು ಅನ್ನೋದಕ್ಕೆ. ಸಾಕಷ್ಟು ರೀಸನ್ಸ್ ಸಿಕ್ಕಿದೆ. ಆ್ಯಂಡ್ ಇವಾಗ ಐ ನೋ ದಟ್ ನೀವೆಲ್ಲರೂ ಹೆಲ್ತ್ ಫ್ರೀಕ್ಸ್ ಅಂತ. ಸೊ ಸಪ್ತಮ್ ತೈಲ ಕಡೆಯಿಂದ ಪ್ಯೂರ್ ವುಡ್ ಪ್ರೆಸ್ಡ್ ಆಯಿಲ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದೀನಿ. ನಿಮ್ಮ ಹೆಲ್ದಿ ಲೈಫ್ ಸ್ಟೈಲ್ ಹೀಗೆ ಕಂಟಿನ್ಯೂ ಆಗಲಿ ಅಂತ. ಅಂಕಿತಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್, ಖುಷಿ ಆಯಿತು ಮಾತಾಡಿದ್ದು. ಅಬ್ಸಲ್ಯೂಟ್ ಪ್ಲೆಷರ್. ವಿಹಾನ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಮಯೂರಿ ಅವರೇ, ಥ್ಯಾಂಕ್ ಯು ಮಚ್. ವಿಶಿಂಗ್ ದ ಎಂಟೈರ್ ಟೀಮ್ ಆಲ್ ದ ವೆರಿ ಬೆಸ್ಟ್. ತುಂಬ ಒಳ್ಳೆಯದಾಗಲಿ. ಈ ಸಿನಿಮಾ 100th ದಿನೋತ್ಸವ ಆಚರಿಸೋ ಹಾಗಾಗಲಿ. ಥ್ಯಾಂಕ್ ಯು.